ವಿಚಿತ್ರವಾದ ಕೇಸಸ್ ಬಂದಿದೆ ಸರ್ ಇವತ್ತು. ಸಿದ್ದಪ್ಪ ಏನಿದು ಡೆಡ್ ಬಾಡಿಗೂ ಅಲಂಕಾರ ಮಾಡಿದ್ದಾರೆ. ಸೆಂಟ್ರಿಗೆ ಗುದ್ಸಿದ್ದಾನೆ ಪಾರ್ಟಿ ಕುಡ್ದಿದ್ನ. ಇಲ್ಲ ನಿದ್ದೆ ಬಿಟ್ಟು ಓಡಿಸ್ತಾ ಇದ್ದಂತೆ ಪಾಪ. ನೆಕ್ಸ್ಟ್ ನೋಡಿ ಇನ್ನೂ ಮಜಾ ಇದೆ. ಇದೆಲ್ಲ ಮಜಾ ಇರೋದು. ಒಂದು ಕಳಿಸ್ತೀನಿ ನೋಡಿ ಇವಾಗ. ಸಾವಿನ ಬಗ್ಗೆ ಹಿಂಗೆ ಯಾವಾಗಲೂ ಈಸಿಯಾಗಿ ಮಾತಾಡ್ತಾ ಇದ್ದೆ, ಆದರೆ ಇಷ್ಟು ಬೇಗ ನನಗೆ ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸಾಯಕ್ಕೂ 1-2 ಸೆಕೆಂಡ್ ಮುಂಚೆ ಇಡೀ ಜೀವನ ಕಣ್ಮುಂದೆ ಬರುತ್ತೆ ಅಂತಾರಲ್ವ, ಅದೆಲ್ಲ ಬರೀ ಸುಳ್ಳು. ನಂಗೆ ಕಾಣ್ತಾ ಇರೋದು ಇವತ್ತಿನ ದಿನ ಏನಾಯಿತು ಅಂತ ಅಷ್ಟೇ. ಬೆಳಗ್ಗೆ ಹೆಂಡತಿ ಏನೋ ಹೇಳಿದ್ಲು, ಅವಳ ಮಾತು ಕೇಳಬೇಕಿತ್ತು, ಬಟ್ ನಾ ಕೇಳಲಿಲ್ಲ. ಮಾರ್ಚ್ 30, 2018 ದಿನ ಶುರುವಾಯಿತು. ನನ್ನ ಪಾಡಿಗೆ ನಾನು ಮಲಗಿದ್ದೆ. ನನಗೆ ಬೇಕಾಗಿದ್ದು ಒಂದು ಒಳ್ಳೆ ನಿದ್ದೆ ಅಷ್ಟೇ. ಹ್ಯಾಪಿ ಬರ್ತ್ಡೇ ನಿಧಿ. ಏಯ್, ಏನು ಹಿಂಗೆ ಮಾಡ್ಕೊಂಡು ಕೂತಿದ್ಯಾ ಅಸಹ್ಯ. ಹಲೋ, ನೀನಂತೂ ನಂಗೆ ವಿಶ್ಶೂ ಮಾಡಲ್ಲ. ಅಟ್ಲೀಸ್ಟ್ ನಾನು ಒಬ್ಬಳೇ ಆದರೂ ಸೆಲೆಬ್ರೇಟ್ ಮಾಡ್ಕೋತೀನಿ. ನಿತಿನ್, ನಿಂಗೂ ಗೊತ್ತು 2 ದಿನದಿಂದ ನನಗೆ ಸರಿಯಾಗಿ ನಿದ್ದೆ ಇಲ್ಲ. ಆದರೂ ನಿನಗೆ ಶೋಕಿನ ಇಂಪಾರ್ಟೆಂಟು ಅಂದರೆ ಆ ಕಡೆ ಎಲ್ಲರೂ ಹೋಗಿ ಮಾಡ್ಕೊ. ನನಗೆ ಕಾಟ ಕೊಡಬೇಡ ಪ್ಲೀಸ್. ಅಮರ್, ನಾಳೆ ಒಂದಿನ ರಜಾ ಹಾಕು ಪ್ಲೀಸ್. ಆಗಲ್ಲ. ಒಂದೇ ಒಂದಿನ. ನಾನು ನೀನು ಇಬ್ಬರೇ ಟೈಮ್ ಸ್ಪೆಂಡ್ ಮಾಡೋಣ. ಆಮೇಲೆ ಸಂಜೆ ಮಲ್ಲಿಕಾ ಮತ್ತೆ ಅವಳ ಗಂಡ ಬರ್ತೀನಿ ಅಂತ ಹೇಳಿದ್ರು. ಒಂದು ಚಿಕ್ಕ ಪಾರ್ಟಿ ಇಟ್ಕೊಳ್ಳೋಣ. ಇಟ್ಕೊಳ್ಳೋಣ. ಈಗ ಸದ್ಯಕ್ಕೆ ನನಗೆ ಮಲಗಕ್ಕೆ ಬಿಡು. ಹ್ಯಾಪಿ ಬರ್ಡೇ. ಒಂದ್ಸಲ ಎಚ್ಚರ ಆದಮೇಲೆ ಮತ್ತೆ ನನಗೆ ನಿದ್ದೆ ಬರಲಿಲ್ಲ. ಕೆಲಸ ಜಾಸ್ತಿ ಇತ್ತು. ನಾನು ವರ್ಕ್ ಮಾಡ್ತಾ ಇರೋದು ಒಂದು ಇನ್ಶೂರೆನ್ಸ್ ಕಂಪನಿಲಿ. ಜನರ ಸಾವು ನೋವಿನ ಭಯನೇ ನಮ್ಮ ಬಂಡವಾಳ. ಇದೇ ಥರದ್ದು ಇನ್ನೊಂದು ಬಿಸ್ನೆಸ್ ಇದೆ ಅಂತ ನನಗಾಗಿನ್ನೂ ಗೊತ್ತಿರಲಿಲ್ಲ. ಸಾಕು, ಕೆಲಸ ಮಾಡಿ ಸುಸ್ತಾಗಿದೆಯಾ. ಮನೆಯಲ್ಲೇ ಬಿದ್ದಿರೋ ಇವತ್ತು ಮಿಸ್ ಮಾಡೋಕ್ಕಾಗಲ್ಲ. ನಿನ್ನ ಬರ್ಡೇ ನೀನು ಮಜಾ ಮಾಡು. ಮಲ್ಲಿಕಾ, ನೀನು ಎಲ್ಲ ಪಾರ್ಟಿ ಮಾಡ್ತಾಯಿರಿ. ಸಂಜೆ ಕೆಲಸ ಮುಗಿದ್ಮೇಲೆ ಬಂದು ಜಾಯ್ನ್ ಆಗ್ತೀನಿ ನಾನು. ನಿಜ? ಗಾಡ್ ಪ್ರಾಮಿಸ್. ಬರೀ ಪಾರ್ಟಿ ಮಾಡೋಕ್ಕೆ ಮನೇಲಿರು ಅಂತ ಹೇಳ್ತಿರೋದಲ್ಲ ನಾನು. ಕೇಳಿಲ್ಲಿ, ಮದುವೆ ಟೈಮಲ್ಲಿ ಅಮ್ಮ ಜಾತಕದಲ್ಲೇನೋ ದೋಷ ಇದೆ ಅಂತ ಹೇಳ್ತಿದ್ಲಲ್ಲ, ನೆನಪಿದ್ಯಾ? ನಿನ್ನೆ ಅಮ್ಮ ಫೋನ್ ಮಾಡಿ ಜ್ಞಾಪಿಸ್ಲು. ನಮ್ಮ ಜ್ಯೋತಿಷಿಗಳು ನಂಗೆ ಆವಾಗಲೇ ಜ್ಯೋತಿಷಿಗಳು ಬುದ್ಧಿವಾದ ಹೇಳಿದರು. ಇವನಂತೂ ಮದುವೆ ಆಗಬೇಡ, ನಿಮ್ಮಿಬ್ಬರು ಗ್ರಹಗತಿ ಏನೂ ಕೂಡ ಬರಲ್ಲ. ಅಪ್ಪಿ ತಪ್ಪಿ ಏನಾದರೂ ಇವನು ಮದುವೆ ಆದರೆ ಅಪ್ಪಿ ತಪ್ಪಿ ನನ್ನ ಮಾತು ಮೀರಿ ನೀನೇನಾದರೂ ಅವನನ್ನೇ ಮದುವೆ ಆದ್ರೆ ನಿನ್ನ ನೆಕ್ಸ್ಟ್ ಹುಟ್ಟಿದಬ್ಬದ ದಿನಾನೇ
ನಿನ್ನ ನೆಕ್ಸ್ಟ್ ಹುಟ್ಟಿದಬ್ಬ ದಿನಾನೇ ನಿನ್ನ ಗಂಡ ಸಾಯ್ತಾನೆ, ನೀನು ವಿಧವೆ ಆಗ್ತೀಯ. ನಿನಗಿರೋದು ಕುಜದೋಷ. ದುಡುಕಿ ನಿರ್ಧಾರ ಮಾಡಿ ಆಮೇಲೆ ಪಶ್ಚಾತ್ತಾಪ ಪಡಬೇಡ. ನಾನೇನು ಇದನ್ನೆಲ್ಲ ನಂಬ್ಕೊಂಡು ಕೂತಿಲ್ಲ. ಜಸ್ಟ್ ಇನ್ ಕೇಸ್ ನಿಜ ಆದ್ರೆ ಅಂತ ಭಯ ಅಷ್ಟೇ. ನಾನೇನಾದ್ರೂ ಹೇಳಿದ್ದು ಸುಳ್ಳು ಅಂತ ಆದ್ರೆ ಇನ್ನು ಮುಂದೆ ನಾನು ಜಾತಕ ನೋಡೋದೇ ಬಿಟ್ಬಿಡ್ತೀನಿ. ಬೇಡಮ್ಮ, ಅವನನ್ನು ಮಾತ್ರ ಮದುವೆ ಆಗ್ಬೇಡ. ಜ್ಯೋತಿಷಿಗಳಿಗೆ ಅಮ್ಮ ಮತ್ತೆ ಫೋನ್ ಮಾಡಿ ಕೇಳಿದ್ದಾರೆ. ಇವತ್ತೊಂದಿನ ಕೇರ್ಫುಲ್ ಆಗಿರೋಕ್ಕೆ ಹೇಳಿದ್ರು ಅಮ್ಮ. ಒಂದಿನ ಮನೇಲಿರ್ಬೋದಿತ್ತಲ್ವಾ. ಹೊರಗೆ ಹೋಗಿ ಸಾಯ್ಬೇಡ, ಇಲ್ಲೇ ಸಾಯಿ ಅಂತ ಹೇಳ್ತಿರೋದು ಲೋಫರ್. ಜ್ಯೋತಿಷಿಗಳು ಹೇಳಿದ್ದಾರೆ ಅಂದ್ರೆ ಏನೋ ಒಂದಿರತ್ತಲ್ವಾ ಅದರಲ್ಲಿ. ಸುಮ್ಮನೆ ಯಾಕೆ ಹೇಳ್ತಾರ ಅವರು? ಮನೆ ಬಿಟ್ಟು ಸುಮಾರು ಹೊತ್ತಾದ್ರೂ ಯಾವ ಹಕ್ಕಿನೂ ಸೌಂಡ್ ಮಾಡಿಲ್ಲ, ಯಾವ ಬೆಕ್ಕು ಅಡ್ಡ ಬಂದಿಲ್ಲ. ಏನಾದರೂ ಕೆಟ್ಟದಾಗಕ್ಕೂ ಮುಂಚೆ ಅದು ಹೊಟ್ಟೆ ಒಳಗಡೆ ಏನೋ ಒಂಥರ ಆಗತ್ತಲ್ಲ, ಆ ಥರನೂ ಏನೂ ಆಗಿಲ್ಲ. ಆದರೆ ದಿನ ಓಡಾಡೋದಾರಿ, ದಿನ ನೋಡೋದೇ ನೋಡ್ತಿದ್ದೆ. ಬಟ್ ಯಾವತ್ತೂ ಕಾಣದೇ ಇರೋದೆಲ್ಲ ಇವತ್ತು ಕಾಣ್ತಾ ಇದೆ. ಎಲ್ಲರೂ ಯಾಕೋ ನನ್ನನ್ನೇ ನೋಡ್ತಾ ಇದ್ದಾರೆ ಅಂತ ಅನ್ನಿಸ್ತಿತ್ತು. ಆದರೆ ಯಾರೂ ನನ್ನ ನೋಡ್ತಾ ಇರಲಿಲ್ಲ. ಇವೆಲ್ಲ ವಾರ್ನಿಂಗ್ ಸೈನ್ಸ್ ಆಗಿತ್ತೇನೋ. ಗಾಡಿ ತಪ್ಪಂತ ನಿಲ್ಲಿಸಿ ವಾಪಸ್ ಮನೆಗೆ ಹೋಗ್ಬಿಡ್ಬೇಕಾಗಿತ್ತು. ಏನೋ ಗೊತ್ತಾಗಲ್ವಾ ನನ್ನ ಮಗನೇ? ಕಣ್ಣೆ ಲ್ಯಾಂಗ್ವೇಜ್ ಕನ್ನಡನೇ ಮಾತಾಡ್ತಾ ಇರೋದು, ಅರ್ಥ ಆಗ್ತಾ ಇಲ್ವಾ? ಇದ್ದಲ್ದಿರ ತಲೆ ಎಲ್ಲ ಪೊಗರು ನನ್ನ ಮಗನೇ. ನಿನ್ಗೆ ಮುಚ್ಕೊಂಡು ಹೋಗ ಹೇಳ್ತಿದ್ಯಾ? ನಿಂಗೆ ಹೇಳ್ತಾ ಇರೋದು. ಕಂಡಿದ್ದೀನಿ, ಹೋಗ. ಮುಚ್ಕೊಂಡು ನನ್ನ ಗಾಡಿಗೆ ರಿಪೇರಿಗೆ ದುಡ್ಡು ಕೊಟ್ಟು ಒಯ್ತಾ ಇರಷ್ಟೇ. ಯಾಕಾಗಲ್ಲ? ನನ್ನ ಹತ್ರ ಮಗ. ಇವತ್ತಿನ ನನ್ನ ಹಣೆ ಬರ ಜಸ್ಟ್ ವಾರ್ಮ್ ಅಪ್ ಮಾಡ್ಕೊಳಕ್ ಶುರು ಮಾಡಿದ್ದಷ್ಟೇ. ಮಂಜುನಾಥ ಸ್ವಾಮಿ ಪ್ರಸಾದ ತಗೊಳ್ಳಿ ಸರ್. ನೆನ್ನೆ ಅಷ್ಟೇ ಬಾಯಿಗೆ ಬಂದಂಗೆ ಬೈತಿದ್ದೆ, ನಂಗೆ ಒಳ್ಳೆ ಬುದ್ಧಿ ಬರಲಿ ಅಂತ ಪ್ರಸಾದ ಕೊಡಕ್ಕೆ ಬಂದಂತೆ. ಮೊದಲೇ ಈ ವೀಕ್ ಸ್ಟಾಫ್ ಕಮ್ಮಿ, ಸಿಕ್ಕಾಬಟ್ಟೆ ಕೆಲಸ, ಯಾರಿಗೂ ಸರಿಯಾಗಿ ನಿದ್ದೆ ಇರಲಿಲ್ಲ. ಎಲ್ಲರೂ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಇವನ್ ಮಾತ್ರ ಇವನ್ ಪಾಡ್ ಇವಂದೇ ಲೋಕದಲ್ಲಿದ್ದ. ಸುಖ ಸುಮ್ಮನೆ ಎಲ್ಲರಿಗೂ ಡಿಸ್ಟರ್ಬ್ ಮಾಡ್ಕೊಂಡು ಕೆಲಸ ಮಾಡಿ ಅಂದ್ರೆ ಏನ್ರಿ ನಿಮ್ ತಲೆರಟೆ? ಅವ್ರ ಕೆಲಸ ಅವ್ರು ಮಾಡ್ಲಿ, ನಿನ್ ಕೆಲಸ ನೀ ಮಾಡು. ತಲೆ ತಿಕ್ಕೋಗು, ಗೆಟ್ ಔಟ್. ಎಲ್ಲಿಂದ ಬರ್ತಿರೋ? ಸಂಬಳ ಕಟ್ ಮಾಡಿ ಬಿಸಾಕ್ಬೇಕು ನಿನ್ನಂತವ್ರನ್ನ. ಸರ್ ತಗೊಳ್ಳಿ ಸರ್ ಪ್ರಸಾದ. ರೀ, ಪರ್ಮಿಷನ್ ತೊಗೊಂಬನ್ನಿ ಅಂತ ಎಷ್ಟು ಸಲ ಹೇಳಿದ್ದೀನಿ ನಿಮಗೆ. ನಂಗೀಗ ಬೇಡ, ನೀವು ತಿನ್ನಿ. ಪ್ರಸಾದ ಬೇಡ ಅನ್ಬಾರ್ದು. ಮಂಜುನಾಥ ಸ್ವಾಮಿ ಸಿಟ್ಟು ಮಾಡ್ಕೊಳ್ತಾನೆ ಸರ್. ಯಾವ ಸ್ವಾಮಿಗೂ ಸಿಟ್ಟು ಬರೆಸೋ ಉದ್ದೇಶ ನನಗಿರಲಿಲ್ಲ. ನಾನು ಇದ್ದಿದ್ದೆ ಹಿಂಗೆ ನಾಸ್ತಿಕ, ಯಾವುದ್ರಲ್ಲೂ ನಂಬಿಕೆ ಇರಲಿಲ್ಲ. ಸಾರ್ ಇವನ್ ಮಾತ್ರ ಭಯಂಕರ ಆಸ್ತಿಕ. ಕೊಹ್ಲಿ ಬಿಡಿನೇ ದೇವರು ಅನ್ಕೊಂಡು RCB ಮೇಲೆ ನಂಬಿಕೆ ಇಟ್ಟಿದ್ದ. ಇವತ್ತಾದ್ರೂ ಇನ್ನಾಗು. ಇವತ್ತು ಪಕ್ಕ ಸರ್. ಟೀಮ್ ಹೆಂಗಿದೆ ಗೊತ್ತಾ? ನೋಡಿ ಇಲ್ಲಿ, ಇವತ್ತು ನಮ್ಮ ಹುಡುಗರು ಹುಚ್ಚನಾಗಿ ಹೊಡೆದಂಗೆ ಹೊಡಿತಾರೆ ಸರ್. ಹೌದೌದು. ಇವತ್ತು ಏನಾರ ಗೆದ್ರೆ ಲೈಫ್ ಸೆಟ್ಲು, ಕೆಲಸನೇ ಬಿಟ್ಬಿಡ್ಬೋದು. ಹೊಡೆದ್ರೆ ನೋಡೋಣ, ಹೊಡೆಸ್ಕೊಂಡ್ರೆ ಸರ್ ಇದು ಏನಾದರೂ ಹೊಡ್ಸ್ಕೊಂಡ್ರೆ ನನ್ನ ಕತೆ ಅಷ್ಟೇ. ಹುಡುಗರು ಹುಡ್ಕೊಂಬಂದು ಚೆನ್ನಾಗಿ ಹೊಡೆದು ಚರಂಡಿ ತುಂಬ ತುಳಿದು ಹೋಗ್ತಾರೆ. ನಿಮಗೆ ಗೊತ್ತು, ನನ್ನ ಹತ್ರ ಅಂತೂ ನಯಾ ಪೈಸಾ ಕಾಸಿಲ್ಲ. ಏನು ಮಾಡೋಕ್ಕಾಗಲ್ಲ, ರಿಸ್ಕ್ ತಗೊಬೇಕು ಬಾಸ್, ಒಂಥರ ಮಜಾ ಇರುತ್ತೆ. ಆದರೂ ಸಾಧೇವ್ ನೀವು ಆ ಥರ ಬಾಯಿ ಬಂದಂಗೆ ಬೈಬಾರ್ದಾಗಿತ್ತು. ಅವನ ಬಗ್ಗೆ ಮಾತಾಡಿ ನನ್ನ ಟೈಮ್ ಯಾಕೆ ವೇಸ್ಟ್ ಮಾಡ್ತೀಯಾ? ಸರ್ ಸಂಜೆ ಮ್ಯಾಚ್ ಹಾಕಿರ್ತಾರೆ ನಮ್ಮ ಬಾರಲ್ಲಿ, ಬರ್ತೀರಾ? RCB CSK ಕೆಲಸ ಇದೆ ಬಾರೋ. ಇಲ್ಲಿ ನಿದ್ದೆ ಆಗಿಲ್ಲ ಅಂತ ಸಾಯ್ತಿದ್ರೆ ಇವನಿಗೆ ಮ್ಯಾಚ್ ಅಂತ ಮ್ಯಾಚ್. ಊಟ
ಜ್ಯೋತಿಷಿಗಳಿಗೆ ಅಮ್ಮ ಮತ್ತೆ ಫೋನ್ ಮಾಡಿ ಕೇಳಿದ್ದಾರೆ. ಇವತ್ತೊಂದಿನ ಕೇರ್ಫುಲ್ ಆಗಿರೋಕ್ಕೆ ಹೇಳಿದ್ರು ಅಮ್ಮ. ಆದ್ರೂ ಸಾದೇವ್ ನೀವು ಆತರ ಬಾಯಿ ಬಂದಂಗೆ ಬೈಬಾರ್ದಾಗಿ. ಪರ್ಮಿಷನ್ ಇದೆಯಾ ಸರ್ ಒಳಗೆ ಬರ್ಲಿಕ್ಕೆ? ಜ್ಯೋತಿಷಿಗಳು ಹೇಳಿದ್ದಾರೆ ಅಂದ್ರೆ ಏನೋ ಇರತ್ತಲ್ವಾ ಅದರಲ್ಲಿ? ನಿನ್ನ ನೆಕ್ಸ್ಟ್ ಹುಟ್ಟಿದಬ್ಬ ದಿನಾನೇ ನಿನ್ನ ಗಂಡ ಸಾಯ್ತಾನೆ, ನೀನು ವಿಧವೆ ಆಗ್ತೀಯ. ಏನೂ ಆಗಿರಲಿಲ್ಲ, ಒಂದು ಚಿಕ್ಕ ಕಸ ಸಿಕ್ಕಾಕೊಂಡಿತ್ತು ಅಷ್ಟೇ. ಈ ಭ್ರಮೆಗಳೆಲ್ಲ ಬರೀ ಭ್ರಮೆ ಅಷ್ಟೇ ಅಲ್ಲ, ಒಂದು ರೀತಿ ವಾರ್ನಿಂಗ್ ಸೈನ್ಸ್ ಅನ್ಸುತ್ತೆ. ಅಟ್ಲೀಸ್ಟ್ ಈಗಲಾದರೂ ಸುಮ್ಮನೆ ಹೋಗಿ ಮನೆ ಸೇರ್ಕೋಬೇಕಿತ್ತು. ಹೊರಟೆ ಮನೆಗೆ ಕೆಲಸ ಮುಗಿದ್ಮೇಲೆ. ಬರ್ತಿದ್ಯಾ ಇಲ್ವೋ? ಮಲ್ಲಿಕಾ ಮತ್ತು ಅವಳ ಗಂಡ ಇಬ್ರು ವೇಟ್. ಪ್ಲೀಸ್, ಇವತ್ತಿನ ಯಾವ ಪ್ಲ್ಯಾನಿಗೂ ನನಗೆ ಜಾಯ್ನ್ ಆಗೋಕ್ಕಾಗೋದಿಲ್ಲ. ಗೊತ್ತಿತ್ತು ನಿನ್ ಗಾಡ್ ಪ್ರಾಮಿಸ್ ಕಥೆ. ಸರಿ, ಮನೆಗೆ ಹೋಗಿ ರೆಸ್ಟ್ ಮಾಡು. ನಾನು ಅವ್ರ ಮನೆಗೆ ಹೋಗಿ ಬರ್ತ್ಡೇ ಮುಗಿಸ್ಕೊಂಡು ಬರ್ತೀನಿ. ಕೀ ಇದೆ ತಾನೆ? ನಾನು ಬರೋದು ಲೇಟ್ ಆಗ್ಬೋದು. ಓಕೆ. ಜಾಸ್ತಿನೇ ಸ್ಟ್ರೆಸ್ ಆಗಿದ್ದೆ, ಬಟ್ ಕೆಲಸ ಮುಗ್ದಿತ್ತು. ಖುಷೀಲಿ ಒಂದೆರಡು ಪೆಗ್ ಹಾಕೊಂಡು ಮಲಗೋದ್ರಲ್ಲೂ ತಪ್ಪಿರಲಿಲ್ಲ. ಆದರೆ ನನ್ನ ಹೆಂಡತಿ ಫ್ರೆಂಡ್ಸ್ ಜೊತೆ 2 ಸೆಕೆಂಡ್ ಕಳಿಯೋಕ್ಕೂ ನನಗಿಷ್ಟ ಇರಲಿಲ್ಲ. ನನ್ನ ಪಾಡಿಗೆ ನಾನು ಮನೆಗೆ ಹೋಗಿ ಸೇರ್ಕೊಳ್ಳೋನಿದ್ದೆ. ಬಟ್ ಅಷ್ಟರಲ್ಲಿ ಈ ದರಿದ್ರ ಮುಖ ಕಾಣಿಸ್ಕೊಂತು. ಹಾಂ ಸರ್, ಓಲಾ ಮಾಡು. ಸುಮ್ಮನೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಎಲ್ಲ ಬೇಡ. ಹಾಂ ಸರಿ. ಓ ಅಣ್ಣ, ಏನೋ ಹೇಳ್ತಾ ಇದ್ದೀರಿ ಆಗ? ಅದೇ ಸರ್, ಎಲ್ಲರದು ಅಷ್ಟೇ. ಇಂತಿಂತ ದಿನ ಇದೇ ಆಗ್ಬೇಕಂತ ಮುಂಚೆನೆ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ. ಎಲ್ಲ ಮೇಲಿಂದಾನೇ ಆರ್ಡರ್ ಆಗ್ಬಿಟ್ಟಿರುತ್ತೆ. ಅವನು ಹಂಗೆ ಆಡಬೇಕು, ಇವನು ಹಂಗೆ ಆಡಬೇಕು. ಎಲ್ಲ 420 ಆ ಥರ ಎಲ್ಲ ಏನು ಮಾಡೋಕ್ಕಾಗಲ್ಲ ಸರ್, ನಂಗೆ ಗೊತ್ತಿಲ್ವಾ? ಅಯ್ಯೋ ಸರ್, ನೀವೇನೋ ನಿಮ್ಮ ಬ್ರಿಲಿಯಂಟ್ ಉಪಯೋಗಿಸಿ ಬೆಟ್ಟಿಂಗ್ ಆಡ್ತೀನಿ ಅಂತೀರಾ. ನಿಮ್ಗೆ ಹೇಳ್ತೀನಿ ಎಲ್ಲ ಸ್ಕ್ರಿಪ್ಟೆಡು ಸರ್. ಬರ್ದಿಕ್ಕಳಿ. ಆಟಗಳನ್ನೆಲ್ಲ ನೋಡಿ ನೋಡಿ ಬೇಜಾರು. ಗಾಡಿ ಓಡಿಸ್ಬೇಕಾದ್ರೆ ಮಾತಾಡಿಸ್ತಾ ಇರಬೇಡ. ಕರೆಕ್ಟು ಸರ್. ಡ್ರೈವರ್ನೆಲ್ಲ ಯಾಕೆ ಮಾತಾಡಿಸ್ಬೇಕು ಹೇಳಿ? ನಾವೇನು ಓದಿದೀವ? ನಮ್ಮ ಹತ್ರ ದುಡ್ಡು ಐತಾ ಇಲ್ಲ ಏನೈತೆ ಹೇಳಿ? ನಾವು ನಮ್ಮ ಮಕ್ಕಳನ್ನ ಓದಿಸ್ತಾ ಇದ್ದೀವಿ. ಡಿಪ್ಲೊಮಾ, ಇನ್ನೊಬ್ಬ ಮಗ ಬಿಕಾಮ್. ನಿಧಾನಕ್ಕೆ ಹೇಳಿ, ನಿಮಗೂ ಅರ್ಥ ಆಗುತ್ತೆ. ಡ್ರೆಸ್ ಹೇಳಿದೆ ಒಂದ್ ಕಡೆ, ನಿಲ್ಸಕ್ಕೆ ಹೇಳೋದೆ ಒಂದ್ ಕಡೆ. ಇಲ್ಲಿಂದ ಬರ್ತಾರ ನಮ್ಗೆ ಅಂತ ಇವರು. ಸರ್ ಒಂದೇ ನಿಮಿಷ ತಂದ್ಬಿಡ್ತೀನಿ. ನೀನು ಇಲ್ಲೇ ಇರೋ, ನಾನು ತರ್ತೀನಿ. ಕೋಇನ್ಸಿಡೆನ್ಸಾ ಅಥವಾ ದೇವ್ರ ಆಟನಾ? ಬಾಡಿಗೊಂದು ಸ್ಕ್ರ್ಯಾಚು ಆಗಿರಲಿಲ್ಲ, ಆದರೆ ಮೆಂಟಲಿ ನಾನಲ್ಲೇ 2 ಪೀಸಾಗಿ ಬಿದ್ದಿದ್ದೆ. ನನ್ನ ಮುಂದೆ 2 ಆಪ್ಷನ್ ಇತ್ತು. ಬಾರ್ಗೆ ಹೋಗೋದು ಅಥವಾ ಮನೆಗೆ ಹೋಗಿ ಕಿಟಕಿ ಬಾಗಿಲು ಹಾಕಿ ಪುಕ್ಲನ್ ಥರ ಅಡ್ಕೊಂಡು ಕೂರೋದು. ಆಗ್ತಾ ಇದ್ದಿದ್ದ ಟೆನ್ಷನ್ಗೆ ಕುಡಿಲೇಬೇಕಿತ್ತು. ಆದರೂ ನಾನು ಚೂಸ್ ಮಾಡಿದ್ದು ಮನೆಗೆ ಹೋಗೋದನ್ನು. ಆದರೂ ಸರ್, ನೀವು ಹೆಂಡತಿ ಮಾತು ಕೇಳಬೇಕಾಗಿತ್ತು. ಅಲ್ಲ, ಜ್ಯೋತಿಷಿಗಳು ಹೇಳಿರ್ತಾರಂದಮೇಲೆ ಏನೋ ಒಂದು ವಿಷಯ ಇಟ್ಕೊಂಡೆ ಹೇಳಿರ್ತಾರೆ ಅವರು, ಅಲ್ವಾ? ಇವಾಗ ಆರಾಮಾಗಿ ಮನೆ ಸೇರಿದಿರಲ್ಲ, ಬಿಡಿ. ನಿಮ್ಮ ಹಣೆ ಬರ ಸರಿ ಇಲ್ಲ ಅಂದ್ರೂ ಅದೃಷ್ಟ ಚೆನ್ನಾಗಿತ್ತು, ಬದುಕಂಡ್ರಿ. ನೀವು ನನಗೆ ಕೇಳೋದಾದ್ರೆ ಸರ್, ಒಂದೇ ಒಂದು ಮ್ಯಾಚನ್ನು ನಮ್ಮ ಶಾಸ್ತ್ರಿಗಳನ್ನ ಕೇಳಿದೆ ನಾನು ಬೆಟ್ಟಿಂಗ್ ಆಡೋದೇ ಇಲ್ಲ. ನೋಡಿ ಹೆಂಗೆ ಹೊಡಿತಿದ್ದಾರೆ. ಯಾವ ಮ್ಯಾಚು ಸೋತಿಲ್ಲ ನೀನು ಹಂಗಾರೆ? ಅಲ್ಲ, ಸೋತಿಲ್ಲ ಅಂತಲ್ಲ, ಮತ್ತೆ ಕತೆ ಹೊಡಿತಾ ಇದೆಯಲ್ಲಿ. ನಿಮ್ಗೆ ಅರ್ಥ ಮಾಡ್ಸೋಕ್ಕಾಗಲ್ಲ ಬಿಡಿ. ತೇಲಿಸ್ಬೇಡ ಸುಮ್ಮನೆ. ಅದು ಏನು ಹೇಳಬೇಕು ಅಂತಿದ್ಯೋ ಕರೆಕ್ಟಾಗಿ ಸರ್.
ನಿಮಗೆ ನಂಬಿಕೆ ಇಲ್ಲ ಅಂದ ಮಾತ್ರಕ್ಕೆ ಇವೆಲ್ಲ ಸುಳ್ಳಾಗಲ್ಲ ಸರ್. ಈಗ ನಮ್ಮ ಆಫೀಸ್ ಹೆಲ್ಪರು ಸಹದೇವ ಇಲ್ವಾ, ಅವನ ಕತೆ ಗೊತ್ತಾ ನಿಮಗೆ? ಸುಮಾರು ವರ್ಷದ ಹಿಂದೆ ಅವರು ರಿಲೇಟಿವ್ ಮನೆಗೆ ಹೋದಾಗ ಅವ್ರಿಗೆ ಊಟದಲ್ಲಿ ಮದ್ದು ಹಾಕ್ಕೊಟ್ಟಿದ್ದಾರೆ. ಇವ್ರಿಗೆ ಗೊತ್ತೇ ಆಗಿಲ್ಲ, ಸಿಕ್ಕಿದೆ ಚಾನ್ಸ್ ಅಂತ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಆಮೇಲೆ ಮನೆಗೆ ಬಂದ್ಮೇಲೆ ಗೊತ್ತಾಯ್ತು, ಹೆವಿ ಚೆಸ್ಟ್ ಪೇನ್ ಶುರು ಆಗಿದೆ ಇವರಿಗೆ. ಆಮೇಲೆ ಭಟ್ರ ಹತ್ರ ಹೋಗಿ ಇಮ್ಮಿಡಿಯೇಟ್ಲಿ ಅದನ್ನ ತೆಗೆಸ್ಬಿಟ್ಟು ಯಾವುದೋ ಪೂಜೆ ಮಾಡಿಸಿ ಬಂದಿದ್ದಾರೆ. ಈಗ ನೋಡಿ, ಸರಿಯಾಗಿ ಒಳ್ಳೆ ಗುಂಡು ಕಲ್ ಥರ ಓಡಾಡ್ಕೊಂಡಿದ್ದಾರೆ ಆಫೀಸಲ್ಲಿ. ಹೊಡೆದ ಮತ್ತೊಂದು 6. ಹಳೇದೆಲ್ಲ ಬಿಡಿ ಸರ್, ಇದಕ್ಕಿಂತ ಪ್ರೂಫ್ ಬೇಕಾ? ನೋಡೇ ಬಿಡೋಣ ಇವತ್ತು ಯಾರು ಗೆಲ್ತಾರೆ ಅಂತ. ನಾನಾ ಆ ದೇವ್ರು ಕೊಡ್ತಂಗೆ ಆಡ್ತಾನಲ್ಲ ಜ್ಯೋತಿಷಿ, ಅವನ ಒಂದು ಬಾಲಿ 4 ರನ್ ಬೇಕು. ಈ ಮ್ಯಾಚ್ ಇಷ್ಟು ಟೈಟ್ ಆಗಿರುತ್ತೆ ಅಂತ ಅನ್ಕೊಂಡಿರಲಿಲ್ಲ ನಾನು. ಸೋತ್ರೆ ಏನು ಮಾಡೋದು ಅಂತ ಅರ್ಥನೇ ಆಗ್ತಿಲ್ಲ ಸರ್. ಕೈಯಲ್ಲಿ ದುಡ್ಡು ಇಲ್ಲ, ಮೊಬೈಲ್ ಬೇರೆ ಇಲ್ಲ. 12 ಗಂಟೆ ಆಗಲಿ, ಇವತ್ತಿನ ದಿನ ಮುಗಿಲಿ ಕಾಯ್ತಾ ಇದ್ದೀನಿ. ನನ್ನ ಮಗ ಜ್ಯೋತಿಷಿ ನಾನು ಬದುಕೋದೇ ಇಲ್ಲ ಅಂತಾನೆ. ನಾನೇನಾದರೂ ಬದುಕಿದ್ರೆ ಆ ನನ್ನ ಮಗನ ಸುಮ್ಮನೆ ಬಿಡಲ್ಲ ಮಾತ್ರ. ಹಿಂಗೆ ಅವನು ಎಷ್ಟು ಜನರ ಮದುವೆ ಹಾಳು ಮಾಡಿದಾನ ಅವನು ದುಡ್ಡುಗೋಸ್ಕರ. ನನ್ನ ಮಗ. ಎಷ್ಟೀಗ ಟೈಮು? ಸರ್ 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 ಲಾಸ್ಟ್ ಬಾಲು ಸರ್. ಸೋಲ್ತೀಯ. ನಿಮ್ಮ ಶಾಸ್ತ್ರಿ ಹೇಳಿದ್ ಸುಳ್ಳಾಗಬೇಕು, ಸೋಲ್ಬೇಕು ನೀನು. ಇಡೀ ಜಗತ್ತಲ್ಲಿ ಯಾವ್ಯಾವ ಜ್ಯೋತಿಷಿ ಏನೇನು ಹೇಳಿದ್ನೋ ಎಲ್ಲ ಒಂದು ಕಡೆಯಿಂದ ಸುಳ್ಳಾಗ್ತಾ ಬರಬೇಕು. ಸೋಲು ನೀನು. ಏನು ಸರ್ ಹಿಂಗೆಲ್ಲ ಮಾತಾಡ್ತಿದ್ರು? ನನ್ನ ಜೀವನ ಪ್ರಶ್ನೆ ನೋಡಿ ಹೊಡಿತಾರೆ ಈಗ. ನೋಡೋಣ ನೋಡೋಣ. ನೋಡು, ನಾನು ಹೇಳಿದೆ ನಿನ್ನ ಭವಿಷ್ಯ. ನಮ್ಮ ಮನೆ ಮುಂದೆ ನಿಂತಿರ್ತಾರೆ ಇಷ್ಟೊತ್ತಿಗೆ. ಹೇಯ್, ಜನ ಸರಿ ಇಲ್ಲ ಸರ್ ಅವರು. ದುಡ್ತಾನೆ, ಏನೋ ಒಂದು ಮಾಡ್ಬೋದು. ನೀನು ಕುಡಿ, ತಗ ಇನ್ನೊಂದು ತೆಗ್ಗಾಕು. ಸರ್ ಸರ್ ಬೆಟ್ಟಿಂಗ್ನವರು ವಸೂಲಿಗೆ ಹುಡ್ಕೊಂಬಂದಿರ ಸರ್. ಸರ್ ನಾನಿಲ್ಲ ಅಂತ ಹೇಳಿ ಮ್ಯಾನೇಜ್ ಮಾಡಿ ಕಳಿಸ್ಬಿಡಿ ಸರ್. ಸರ್ ಪ್ಲೀಸ್ ಸರ್, ನೋಡಿ ನಾನು ಇಲ್ಲೆಲ್ಲಾದ್ರೂ ಬಚ್ಚಿಟ್ಕೊಂಡಿರ್ತೀನಿ. ಏನು ಹೇಳಿ? ಅಮರ್ ಅಂದರೆ ನೀವೇ ಅಲ್ವಾ? ಹಾಂ, ಕೃಷ್ಣನ್ ಮನೆ ಹತ್ರ ಹೋಗಿದ್ವಿ, ಅವನಿಲ್ಲಿದ್ದಾನಂತ ಹೇಳಿದ್ರು. ಕೃಷ್ಣ ಇಲ್ಲಂಗಿರ್ತಾನೆ, ಅವ್ನು ಅವಾಗಲೇ ಕಾರಲ್ಲಿ ಡ್ರಾಪ್ ಮಾಡಿ ಬಂದಲ್ಲ. ನೋಡಿ ಸರ್, ನಮ್ಮ ದುಡ್ಡು ಅವನ ಹತ್ರ ಲಾಕ್ ಆಗಿದೆ. ಅದು ನಿಸ್ಕೊಟ್ಬಿಟ್ರೆ ತುಂಬ ಉಪಕಾರ ಆಗುತ್ತೆ. ಅಲ್ಲ ಇದ್ರೆ ಹೇಳಕ್ಕೇನು? ಸರಿ ಸರ್, ನಮ್ಮ ಕಷ್ಟ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಮ್ಮ ದುಡ್ಡು ಎತ್ಕೊಂಡು ನಮಗೆ ಆಟ ಆಡಿಸ್ತೇನೆ ಈಗ. ಅಲ್ಲ ನೀವು ನಾಳೆ ಆಫೀಸ್ ಹತ್ರ ಬಂದ್ಬಿಡಿ, ಅಲ್ಲೇ ಮಾತಾಡ್ಕೋಬಹುದು. ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಇವನೇಣ ಬೆಳಿಗ್ಗೆ ಗಾಡಿ ಗುದ್ದಿ ಗಲಾಟೆ ಮಾಡೋದ ಅಂತ ಅನ್ನಲ್ಲ, 100% ಗ್ಯಾರಂಟಿ ಈ ನನ್ನ ಮಗನೇ ಅಣ್ಣ. ಒಂದು ನಿಮಿಷ ಬಿಡೋದನ್ನ. ಅದೇನು ದೊಡ್ಡ ಮಿಸ್ಟೇಕ್ ಆಗಿ ಚಿಕ್ಕ ಆಕ್ಸಿಡೆಂಟ್ ಅಷ್ಟೇ. ಕಾರಿದೆ ಅಂತ ತಿಕ್ಕಾಗಂಚಲಿ ಬೋಳಿ ಮಗನ್ಗೆ ಗಾಡಿ ಗುದ್ದಿನ ನಮ್ಮ ಮಗ ತಿರುಗ್ ನೋಡ್ದಂಗ ಹೋಗವನೆಲ್ಲ ಉಡಕ್ಕೆ ಕಾರ್ ಪುಡಿ ಪುಡಿ ಮಾಡಿ ಬಿಸಾಕ್. ನೋಡಿ ಇಲ್ಲಿ ಮನೆ ಹತ್ರ ಬಂದು ಹೀಗೆಲ್ಲ ಗಲಾಟೆ ಮಾಡೋದು ಚೆನ್ನಾಗಿರಲ್ಲ. ಆಯ್ತು, ನೀವು ಹೇಳಿದ್ಮೇಲೆ ನಂಬಲೇಬೇಕಾಗತ್ತೆ. ಸಿಗ್ತೀವಿ. ಏನು ಹಾಕ್ ತುಳಿಯೋಣ ಅಣ್ಣ, ಬಾಯ್ ಬಿಡ್ತಾನ ಅವನು. ನಿಮ್ಗೇನು ಇವಾಗ? ಕೃಷ್ಣ ಬೇಕು ತಾನೆ?
ಥ್ಯಾಂಕ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಣ್ಣ ಸರ್ ಸರ್ ಬಿಡಿಸಿ ಸರ್, ನೀವಾದ್ರೂ ಹೇಳಿ ಸರ್. ಸರ್ 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 ಹೇಳಿ ಸರ್, ಸರ್ ಹೇಳಿ ಸರ್ ಪ್ಲೀಸ್ ಸರ್. ಅಣ್ಣ ಬೇಡ ಅಣ್ಣ ಬೇಡ ಹೇಳಿ ಸರ್. ಸರ್ ಸರ್ ಪ್ಲೀಸ್ ಪ್ಲೀಸ್. ಯಾಕೆ ಬಿಟ್ಟುಕೊಟ್ಟೆ ಅಂತ ಕೃಷ್ಣಂಗೆ ಯಾವತ್ತೂ ಅರ್ಥ ಆಗಲ್ಲ. ಒಂದು ಹಿಡಿ ಮಣ್ಣಾಕಿದ್ದಿದ್ದು ಒಬ್ಬನೇ ಒಬ್ಬ ಫ್ರೆಂಡು. ಅವನು ಸೋತಾಗ ನಾನು ನಕ್ಕದೆ. ನಾನು ಸತ್ತಿದ ವಿಷಯ ಕೇಳಿ ಅವನಿಗೆ ನಗು ಬರುತ್ತೋ ಅಳು ಬರುತ್ತೋ ಗೊತ್ತಿಲ್ಲ. ಸುಮಾರು ವರ್ಷದ ಹಿಂದೆ ಅವರು ರಿಲೇಟಿವ್ ಮನೆಗೆ ಹೋದಾಗ ಅವ್ರಿಗೆ ಊಟದಲ್ಲಿ ಮದ್ದು ಹಾಕ್ಕೊಟ್ಟಿದ್ದಾರೆ. ಆಮೇಲೆ ಮನೆಗೆ ಬಂದ್ಮೇಲೆ ಗೊತ್ತಾಯ್ತು ಹೆವಿ ಚೆಸ್ಟ್ ಪೇನ್ ಶುರು ಆಗಿದೆ ಇವರಿಗೆ. ಬರ್ತಾ ಗ್ಯಾಸ್ ಆಫ್ ಮಾಡಿದ್ನಲ್ಲ ನೆನ್ಪಿಲ್ಲ, ಚೂರು ಚೆಕ್ ಮಾಡ್ತೀಯಾ? ಹುಟ್ಟದಬ್ಬ ಮಾತ್ರ ನಾನ್ಸೆನ್ಸ್ ಅಲ್ಲ, ನಮ್ಮ ಹುಟ್ಟೇ ನಾನ್ಸೆನ್ಸು. ಜೀವನದಲ್ಲಿ ನಾನು ಸಾವಿರಾರು ತಪ್ಪು ಮಾಡಿರ್ಬೋದು, ಆದರೆ ನನ್ನ ಜೊತೆ ನಾನು ಮೇಲಕ್ಕೆ ತೊಗೊಂಡು ಹೋಗ್ತಾ ಇರೋದು ಒಂದೇ ಒಂದು ರಿಗ್ರೆಟ್. ನಾನು ಸಾಯಬಾರ್ದಾಗಿತ್ತು. ಬೆಳಗ್ಗೆ ಹೆಂಡತಿ ಹೇಳಿದ ಮಾತು ಕೇಳಬೇಕಿತ್ತು. ಗೇಟ್ ಯಾಕೆ ಓಪನ್ ಇತ್ತು? ಏನೋ ಬಿಡು, ಬೇಗ ಒಳಗೆ ಬಾ. ಕುಡ್ದಿದ್ಯಾ? ಕೃಷ್ಣ ಬಂದಿದ್ದ. ನನ್ನ ಬರ್ಡೇ ಪಾರ್ಟಿಗೆ ಬರಕ್ಕೆ ಟೈಮ್ ಇಲ್ಲ, ಆದ್ರೆ ನಿನ್ನ ಫ್ರೆಂಡ್ಸ್ ಜೊತೆ ನೀನು ಪಾರ್ಟಿ ಮಾಡ್ತೀಯ. ನಿದ್ದೆ ಅಂತ ಸಾಯ್ತಿದ್ಯಲ್ಲ, ಎಲ್ಲಿ ಹೋಯ್ತು ನಿನ್ನ ನಿದ್ದೆ? ಇವತ್ತಿನ ದಿನ ಏನೇನಾಯ್ತು ಅಂತ ನಿನಗೆ ಐಡಿಯಾನೇ ಇಲ್ಲ. ಬರೀ ನಾಟಕ. ನೀನು ಯಾಕೆ ಬಂದಿಲ್ಲ? ಬರ್ಡೇ ದಿನಾನು ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ವಾ ಅಂತ ಕೇಳ್ತಿದ್ದ ಮಲ್ಲಿಕನ್ ಗಂಡ. ಏನು ಹೇಳಬೇಕಿತ್ತು ನಾನು ಅವ್ರಿಗೆ? ಬರ್ಬೇಕಿತ್ತಾನೆ, ನೀನು ಬರ್ತೀಯ ಅಂತ ಹೇಳಿದ್ದೆ. ನಂಗೆ ಎಷ್ಟು ಬೇಜಾರಾಯಿತು ಗೊತ್ತಾ? ಇದೆಲ್ಲ ನಾಳೆ ಮಾತಾಡೋಣ. ಇನ್ನು ನನ್ನ ಕೈಲಿ ತಡಿಯೋಕ್ಕಾಗ್ತಾ ಇಲ್ಲ. ಇವತ್ತು ಮಲಗಿದ್ರೆ ನಾನಾಗಿ ಹೇಳೋವರೆಗೂ ನನ್ನನ್ನು ಎಬ್ಸಕ್ಕೆ ಬರಬೇಡ. ಒಂದು ನಿದ್ದೆಗೋಸ್ಕರ ಸಾಯ್ತಾ ಇದ್ದೀನಿ. ಹೋಗಿ ಮಲ್ಗು. ಮತ್ತೆ ನಿನ್ನನ್ನು ಯಾರು ತಡೀತಿದ್ದಾರೆ? 1-2 ನಿಮಿಷ ಬಂದೆ, ಮಲಗೋದೆ. ನಿನ್ನ ಜ್ಯೋತಿಷಿ ಹೇಳಿದ್ನಲ್ಲ, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ. ಎಲ್ಲಿ ದಿನ ಮುಗಿತಾ ಬಂತು. ಕರೆಕ್ಟ್.
ನಾ ಬೆಳಗ್ಗೆಯಿಂದ ಸುಮ್ಮನೆ ಟೆನ್ಷನ್ ಮಾಡಿಕೊಂಡೆ. ಅಮ್ಮ ಫೋನ್ ಮಾಡಿದ್ಲು. ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ನನ್ನ ಬರ್ತ್ಡೇ ಇವತ್ತು, ಆದರೆ ಪಂಚಾಂಗದ ಪ್ರಕಾರ ನಾಳೆ ಅಂತೆ. ಸೊ ಜ್ಯೋತಿಷಿಗಳು ನೀನು ಸಾಯ್ತಿ ಅಂತ ಹೇಳಿದ್ದಿನ ಇವತ್ತಲ್ಲ, ನಾಳೆ.